ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ಪಿತಾಮಹ ಪಿ ಕಾಳಿಂಗರಾವ್. ದೂರದ ಬಾರ್ಕೂರಿನಲ್ಲಿರುವ ಅವರ ಕುಟುಂಬವನ್ನ ಹುಡುಕಿ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳಿಂದಲೇ ಕಾಳಿಂಗರಾವ್ ಅವರ ಸಾಧನೆ, ವೇದನೆ, ಅವರ ಬಗ್ಗೆ ಇರುವ ಊಹಾಪೋಹಗಳಿಗೆ ಅಧಿಕೃತ ಹಾಗೂ ನೇರ ಸ್ಪಷ್ಟನೆ. ಪಿ ಕಾಳಿಂಗರಾವ್ ಅವರ ಬದುಕಿನ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೂರೊಂದು ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿನ್ನೆ ನೋಡಿದ್ರಾ ನಮ್ಮ ಪಿ ಕಾಳಿಂಗರಾಯರ ಒಂದು ಅದ್ಭುತವಾದ ಕುಟುಂಬ, ಅವರ ಮಡದಿಯ ಮನೆ ಇಲ್ಲಿ ಬಾರ್ಕೂರಲ್ಲಿ, ಇಲ್ಲಿ ಕುಂದಾಪುರದಿಂದ ಸ್ವಲ್ಪ ದೂರ ಬ್ರಹ್ಮಾವರದ ಪಕ್ಕನೇ ಬಾರ್ಕೂರು. ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಮುಖ್ಯವಾಗಿ ನಾನು ನೆನೆಸ್ಕೊಳ್ಳೇಬೇಕಾಗಿರುವಂಥ ವ್ಯಕ್ತಿ ಕಾಳಿಂಗರಾವ್ ಅವರ ಸಂದರ್ಶನ ಮಾಡಬೇಕು ಅಂತ ಹಿಂದೆ ಕೆಲವು ಮಾಡಬೇಕು ಅಂತಿತ್ತೆ. ನಮ್ಮ ನಂದೀಶ್ ಅಂತ ಒಬ್ಬರು ಈ ಸುಮಮ್ಮನ್ನೆಲ್ಲನೂ ನಮಗೆ ಪರಿಚಯ ಮಾಡಿಕೊಟ್ಟಂಥವ್ರು, ಅವರು ಕಾಳಿಂಗರಾಯರು ಮಗ ಒಬ್ಬರು ಇದ್ದಾರೆ ಅಂತ ಹೇಳಿಬಿಟ್ಟು ಕನೆಕ್ಟ್ ಮಾಡಿದ್ರು. ನಾನು ಗೋಪಿಕೃಷ್ಣ ಅವರ ಸರಣಿ ಮಾಡಿದಾಗಲೂ ಅದ್ರ ಬಗ್ಗೆ ತಿಳಿಸಿದ್ದೆ. ಆ ಸರಣಿನ ನೋಡಿ ಗುರುರಾಜ್ ಅಂತ ಕಾಳಿಂಗರಾಯರ ಮೊಮ್ಮಗ, ಅವರು ಇಲ್ಲಿ ಕುಂದಾಪುರದ ಬಳಿನೇ ಇರೋದು. ಅವರು ನನಗೆ ತಪ್ಪು ಮಾಹಿತಿ ಇದೆ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರು. ಆಮೇಲೆ ನಾನು ಅವ್ರ ಹತ್ರ ಮಾತಾಡಿದೆ, ಡೇಟ್ ತೊಗೊಂಡೆ. ಇದು ತುಂಬ ಖುಷಿಯಾಗಿರುವಂಥ ವಿಚಾರ. ಯಾಕೆಂದರೆ ಕಾಳಿಂಗರಾಯರ ಮಗ ಅಂತ ಯಾರನ್ನೋ ನಾನು ಮಾಡೋದಕ್ಕಿಂತ ಮೂಲ ಕಾಳಿಂಗರಾಯರ ಕುಟುಂಬಕ್ಕೆ ಬಂದು ನಾನು ಮಾಡ್ತಾ ಇರೋದು ಒಂದು ಹೆಮ್ಮೆ, ಖುಷಿ ಇದೆ. ಎರಡನೇದಾಗಿ ಶಾಂತಾ ಶೆಟ್ಟಿ ಅಂತ ಮೇಡಮ್ ಅವರು ನನಗೆ ಶಿವಮೊಗ್ಗ ವೆಂಕಟೇಶ್ ಅವರ ಪರಿಚಯ ಮಾಡಿಕೊಟ್ಟಿದ್ರು. ಅವರು ನನಗೆ ಕಾಳಿಂಗರಾಯರ ಮೊಮ್ಮಗ ಇಲ್ಲಿ ಬಾರ್ಕೂರಲ್ಲಿದ್ದಾರೆ ಅಂತ ನಮ್ಮ ರಾಜೇಶ್ ಅವರ ನಂಬರ್ನ ಕಳಿಸ್ಕೊಟ್ಟಿದ್ರು. ರಾಜೇಶ್ ಅವ್ರನ್ನ ನಾನು ಮುಂದೆ ಮಾತಾಡಿಸ್ತೀನಿ, ಗುರುರಾಜ್ ಅವ್ರನ್ನೂ ಮಾತಾಡಿಸ್ತೀನಿ. ಸೊ ಅವ್ರನ್ನೂ ನೆನೆಸ್ಕೊಂಡು ಶಾಂತಾ ಶೆಟ್ಟಿ ಮೇಡಮ್ಗೂ ಥ್ಯಾಂಕ್ಸ್ ಹೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡೋಲ್ಲ. ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಳ್ಳಲು ಕಾರಣವಾಗಿರುವ ಈ ರೀತಿ ದಿಗ್ಗಜರ ಕುಟುಂಬ ಎಲ್ಲೇ ಇರಲಿ, ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳಿದ್ರೆ ನನಗೆ ಒಂದು ಖುಷಿ. ಕಾಳಿಂಗರಾಯರ ಬಗ್ಗೆ ಇವತ್ತಿನ ಜನ್ರೇಷನ್ಗೆ ಹೆಸರು ಕೆಲವರು ಗೊತ್ತಿರ್ಬೋದು, ಕೆಲವು ಗೊತ್ತಿಲ್ಲದೇನೂ ಇರ್ಬೋದು, ಅಥವಾ ಹೆಸರು ಗೊತ್ತಿರೋರಿಗೆ ಅವರ ಸಾಧನೆ ಗೊತ್ತಿಲ್ಲದೆ ಇರ್ಬೋದು. ಮೇಯ್ನು ಅವರ ಮಕ್ಕಳ ಮೂಲಕನೇ ಆ ತಂದೆ ಬಗ್ಗೆ ಮಾತಾಡಿಸಿದ್ರೆ ಸೂಕ್ತ ಅಂತ ತಿಳ್ಕೊಂಡು ಇಲ್ಲಿ ಬಂದಿದ್ದೀನಿ. ನೆನ್ನೆಲ್ಲ ಎಪಿಸೋಡಲ್ಲಿ ನೀವು ನೋಡಿದ್ದೀರಾ. ಸೊ ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 101 ನೆನಪು ಕಾಳಿಂಗರಾಯರ, ಪಿ ಕಾಳಿಂಗರಾಯರ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. 101 ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ಕಾಳಿಂಗರಾಯರ ಇಬ್ಬರು ಸುಪುತ್ರರು, ನಮ್ಮ ಶರತ್ ಸರ್, ಸಂತೋಷ್ ಅವರು. ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಾಗಿ ತಿರ್ಕೊಂಡು ಮಾತಾಡಿ ಸರ್, ಫ್ರೀಯಾಗಿ. ಸರ್, ಆರಾಮಾಗಿದ್ದೀವಿ, ಏನು ತೊಂದರೆ ಏನಿದೆ, ಅವರಾಗಿ ಬಂದಿದೆ. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ನನಗೆ ಈ ಅವಕಾಶ ಮಾಡಿಕೊಟ್ಟು ಇಲ್ಲಿ ಬರೋಂಗೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ. ನಿಮ್ಮ ಮನೆಗೆ ಬಂದು ನಿಮ್ಮ ತಂದೆಯವ್ರ ಬಗ್ಗೆ ವಿಚಾರಗಳನ್ನ ದಾಖಲಿಸ್ತಾ ಇರೋದು ತುಂಬ ನನಗೆ ಹೆಮ್ಮೆ ತಂದಿರೋಂಥ ವಿಷಯ. ಎಸ್ ಸರ್, ಕಾಳಿಂಗರಾಯ ಸಾಹೇಬರಿಗೆ ಎಷ್ಟು ಜನ ನೀವು ಮಕ್ಕಳು? ನಾವು 4 ಜನ ಮಕ್ಕಳು. ದೊಡ್ಡವಳು ಅಕ್ಕ, ಎರಡನೇನು ನಮ್ಮ ಅಣ್ಣ ವಸಂತ ಪಿ ಕಾಳಿಂಗರಾವ್ ಅಂತ. ಅವನಿಗೆ 3 ವರ್ಷ ಆಯಿತು ತೀರೋಗಿ. ಏನಾಗಿತ್ತು ಸರ್ ಪಾಪ? ಅವರಿಗೆ ಕರೋನಾ ಟೈಮಲ್ಲಿ ಸ್ವಲ್ಪ ಹಾಗೆ ತೀರೋದ್ರು ಆಯಿತು. ಆಮೇಲೆ 3ನೇವನು ನಾನು, ಶರತ್ ಪಿ ಕಾಳಿಂಗರಾವ್. 4ನೇವನು ಸಂತೋಷ್ ಪಿ ಕಾಳಿಂಗರಾವ್. ಸೊ ಕಾಳಿಂಗರಾಯರಿಗೆ ಒಟ್ಟು 4 ಗಂಡು 1 ಹೆಣ್ಣಾ? 3 ಗಂಡು 1 ಹೆಣ್ಣು. 3 ಗಂಡು 1 ಹೆಣ್ಣು. ಓಕೆ. ಅಲ್ಲಿ ಇವಾಗ ಇಬ್ಬರಿದ್ದಾರೆ, ವಸಂತ್ ಸರ್ ಇಲ್ಲ. ಸರ್, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಅಕ್ಕ ಅವ್ರನ್ನ ನಾನು ತೋರಿಸಿದ್ದೀನಿ, ನೆನ್ನೆ ಮಾತಾಡ್ಸಿರೋ. ಅಂದರೆ ಪಾಪ ಅವರಿಗೆ ನೆನಪಿನ ಶಕ್ತಿ ಸ್ವಲ್ಪ ತೊಂದರೆ ಇರೋದ್ರಿಂದ ಮಾತಾಡ್ಸೋಕ್ಕಾಗ್ತಿಲ್ಲ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ 2 ಹೆಣ್ಣು ಮಕ್ಕಳು. ಅವರು ಮದುವೆಯಾಗಿ ಅವ್ರ ಗಂಡ ಮನೆ ಸುಖವಾಗಿದ್ದಾರೆ. ಎಲ್ಲಿದ್ದಾರೆ? ಒಬ್ಬಳು ಬೆಂಗಳೂರಿನಲ್ಲಿದ್ದಾಳೆ, ಇನ್ನೊಬ್ಬಳು ಜರ್ಮನಿಯಲ್ಲಿದ್ದಾಳೆ. ಓಕೆ. ನಿಮಗೆ ಸರ್? ನನಗೆ ಒಬ್ಬನೇ ಮಗ ಕೌಶಿಕ್ ಅಂತ, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಕೋರಮಂಗಲದಲ್ಲಿ. ನೀವೇನು ವರ್ಕ್ ಮಾಡ್ಕೊಂಡಿದ್ದೀರಾ ಸರ್? ನಾನು NGF ಎಕ್ಸ್ ಎಂಪ್ಲಾಯ್ ಹೇಳಿ. ಓಕೆ. NGF ಮುಚ್ಚೋಯ್ತು. ಆಮೇಲೆ ಪ್ರೈವೇಟಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದೆ. ಅದು ಯಾಕಂದ್ರೆ ಗೊತ್ತಾಗಲಿಲ್ಲ. ಯಾಕಂದರೆ ನನಗೆ ಸಂಜೆ 5 ಗಂಟೆ ಮೇಲೆ ನನಗೆ ಫ್ರೀ ಬೇಕು. ಯಾಕಂದರೆ ಈ ನಾಟಕ ಸಂಗೀತಕ್ಕೆಲ್ಲ ಹವ್ಯಾಸ ಒಂದು ಇದೆ. ಈಗ ಸ್ವಲ್ಪ ಕಡಿಮೆಯಾಗಿದೆ, ವಯಸ್ಸಾಗಿದೆಲ್ಲ. ಆಗ ಇತ್ತು. ಈಗ ನಾವು ಅವಾಗೆಲ್ಲ ಫ್ಯಾಕ್ಟ್ರಿ ಬಿಟ್ಟು 4 ಬಿಟ್ಟರೆ ನಾವು ಹೋಗೋದು ಕಲಾಕ್ಷೇತ್ರಕ್ಕೆ. ಅಲ್ಲೆಲ್ಲ ನಮ್ಮದು ಹಳೆ ಬೋಸುಗಳೆಲ್ಲ ಇರ್ತಾರೆ, ನಾಟಕ ಅದು ಇದು ಇರ್ತದೆ ಬೇರೆ. ಈಗ ಏನಂದರೆ ಈಗ ಕ್ಯಾಟ್ರಿಂಗ್ ಗೀಟಿಂಗ್ ಎಲ್ಲ ಅದಕ್ಕೆ ಹೋಗಿ ಕೆಲಸ ಮಾಡ್ತೀವಿ. ನೀವಿರೋದು ಬೆಂಗಳೂರಲ್ಲ ಸರ್? ಬೆಂಗಳೂರು ವಿದ್ಯಾಪೀಠ. ಓಕೆ ಸರ್, ತಾವಿರೋದು? ನಾನು ಇಲ್ಲೇ ಬಾರ್ಕೂರಲ್ಲಿ ಮೊದಲು ನಾವು ತಾಯಿಯೊಟ್ಟಿಗೆ ಇರೋದು. ಇಲ್ಲೇ ನಾನು ಗಜಾನ ಟ್ರಾನ್ಸ್ಪೋರ್ಟ್ ಅಂತ ಸಾಗರ, ಅದರಲ್ಲಿ ಒಂದು 15 ವರ್ಷ ಕಂಡಕ್ಟರ್ ವೃತ್ತಿ ಮಾಡಿದ್ದೇನೆ.
ಆಮೇಲೆ ಪ್ರಮೋಷನ್ ಆಗಿ ಚೆಕ್ಕಿಂಗ್ ಒಂದು 20 ವರ್ಷ ಮಾಡಿದ್ದೇನೆ. ಆಮೇಲೆ ಪ್ರಮೋಷನ್ ಆಗಿ ಟ್ರಾಫಿಕ್ ಕಂಟ್ರೋಲ್ ಆಗಿ 5 ವರ್ಷ ಮಾಡಿದ್ದೇನೆ. ಒಟ್ಟು ನಾನು ಮೋಟರ್ ಡಿಪಾರ್ಟ್ಮೆಂಟ್ ಒಂದು 44-45 ವರ್ಷ ಮಾಡಿದ್ದೇನೆ. ಈಗ ನಿವೃತ್ತಿಯಾಗಿ ಮನೆಯಲ್ಲಿ. ಈಗ ನಾನು ಕ್ಯಾಟ್ರಿಂಗ್ ಎಲ್ಲ ಹೋಗ್ತೇನೆ. ಅಲ್ಲೇ ಯಾರು ಅದಕ್ಕೆ ನನಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ನಾನು ಹೋಗ್ತೇನೆ. ಇಲ್ಲಿ ಈ ಮನೆಯಲ್ಲಿ ಯಾರ್ಯಾರು ಸರ್? ನಾವು ನನ್ನ ಹೆಂಡತಿ ಓಕೆ. ಅಷ್ಟೇ. ನಿಮ್ಮ ಮಕ್ಕಳು ಒಬ್ಬ ಕೌಶಿಕ್ ಅವರು ಅಲ್ಲಿ ಬೆಂಗಳೂರಿನ ಒಬ್ಬರೇ ಮಗ? ಒಬ್ಬನೇ ಮಗ. ಓಕೆ ಸರ್. ಇದು ಈ ಮಕ್ಕಳ ಕುಟುಂಬದ ಒಂದು ಸಣ್ಣ ಕಿರು ಪರಿಚಯ. ಈಗ ಮೇಯ್ನು ನಮ್ಮ ಕಾಳಿಂಗರಾವ್ ಅವರ ಜೀವನಕ್ಕೆ ಹೋಗೋಣ. ಸರ್, ಪಿ ಕಾಳಿಂಗರಾವ್, ಸೊ ಆ ಹೆಸರೇ ಒಂದು ವೈಬ್ರೇಷನ್ ಇದೆ ಸರ್. ಆ ಪಿ ಕಾಳಿಂಗರಾವ್ ಅಂದರೆ ಒಂದು ರೋಮಾಂಚನ ಆಗುತ್ತೆ. ಪಿ ಅಂದರೆ ಸರ್, ಪಿ ಅಂದರೆ ಪಾಂಡೇಶ್ವರ. ಅದು ನೀವು ಅವಾಗ ಹೇಳಿದ್ರಲ್ಲ, ಅಲ್ಲೇ ಹುಟ್ಟಿದ್ದು. ಕಾಳಿಂಗರಾವ್ ಅವರು ಅವ್ರ ತಂದೆ ತಾಯಿ ಹೆಸರೇನು, ಅವರ ಮೂಲ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಕಾಳಿಂಗರಾವ್ ತಂದೆ ಪುಟ್ಟಯ್ಯ ಅಂತ, ನಿಮ್ಮ ತಾತ ಅಂದರೆ ಅವರು ಯಕ್ಷಗಾನದಲ್ಲಿ ಫೇಮಸ್. ಅವ್ರ ಬಗ್ಗೆ ತಿಳ್ಕೊಬೇಕಿದ್ರೆ ಈ ವಿ ಎಸ್ ಶಿವರಾಮ್ ಕಾವಂತರ ಬಯಲಾಟ ಬುಕ್ ಓದಿ, ಅದರಲ್ಲಿ ಬರ್ತದೆ. ಅವರಿಗೆ ನರ್ತನಸೆ ಪುಟ್ಟಯ್ಯ ಅಂತಲೇ ಹೆಸರು ಬಂದಿದೆ, ನಿಮ್ಮ ತಾತನಿಗೆ. ಹೌದು. ಅವರು ಮಗ ಇವರು. ಅವರು ಯಕ್ಷಗಾನದಲ್ಲಿ ದೊಡ್ಡ ಹೆಸರು. ನಮ್ಮ ತಂದೆಯವರು ಚಿಕ್ಕ ವಯಸ್ಸಲ್ಲೇ ಅವರು ಹುಟ್ಟಿ ಆದಮೇಲೆ. ನಿಮ್ಮ ಅಜ್ಜಿಯವ್ರ ಹೆಸರು ಸರ್? ನಮ್ಮ ಅಜ್ಜಿ ಹೆಸರು ನಾಗಮ್ಮ. ಪುಟ್ಟಯ್ಯ ಶಾನ್ಭೋಗ್ ಅವ್ರಿಗೆ, ನಾಗಮ್ಮ ಅವ್ರಿಗೆ ಒಟ್ಟು ಎಷ್ಟು ಜನ ಮಕ್ಕಳು? ನಾಗಮ್ಮ ಪುಟ್ಟಯ್ಯ ಒಂದೇ ಮಕ್ಕಳು, ಕಾಳಿಂಗರಾವ್ ಒಬ್ಬರೇ. ಹೌದು. ಆಮೇಲೆ ಅವರು ಇನ್ನೊಂದು ಮದುವೆ ಆದರು, ಅಜ್ಜಿ ಆದಮೇಲೆ. ಅವರಿಗೆ ಇನ್ನು ಒಬ್ಬರು ನಮ್ಮ ಚಿಕ್ಕಪ್ಪ, ಅದು ಗೊತ್ತು, ಅವರು ಯಕ್ಷಗಾನದವರೇ. ಹಾಗೆ ಮತ್ತೆ ಹೆಣ್ಮಕ್ಳು ಇದ್ದಾರೆ ಅವರಿಗೆ. ಸೊ ಇವಾಗ ಕಾಳಿಂಗರಾಯರು ಒಬ್ಬರೇ ಮಗ ಈ ದಂಪತಿಗಳಿಗೆ. ಹೌದು. ಓಕೆ. ಹೇಗಿದ್ರದ್ದು ಸರ್ ತಂದೆಯವರು ಬಾಲ್ಯದಲ್ಲಿ? ಸರ್ ಅವರು ಹುಟ್ಟಿದ್ದು ಆರೂರಲ್ಲಿ. ಆಮೇಲೆ ಅವರು 5 ವರ್ಷ ಆದಮೇಲೆ, 5 ವರ್ಷ ಮಗುಳೇನು, ಅವರ ಸೋದರ ಮಾವ, ನಾಗಮ್ಮನವರ ತಮ್ಮ ಸೋದರ ಮಾವ ಇಲ್ಲಿ ಸೂರಾಲಲ್ಲಿ ಅರಮನೆಯಲ್ಲಿ ಪಾರುಪತ್ಯಗಾರರಾಗಿದ್ದರು. ಅವರು ಏನು ಮಾಡಿದರು ಅಂತಂದರೆ ಅವ್ರನ್ನ ಕರ್ಕೊಂಡು ಹೋದರು, ಶಾಲೆ ಸೇರಿಸ್ತೀವಿ ಅಂತ. ಅಲ್ಲಿಂದ ಅಲ್ಲಿ ಹೋಗಿ ಶಾಲೆಗೆ ಸೇರಿಸಿದ್ರು. ಒಂದು 2 ತಿಂಗಳು 1 ತಿಂಗಳು ಅಷ್ಟೇ ಕಲ್ತಿದ್ದಲ್ಲಿ. ಯಾಕಂದರೆ ಆ ಶಾಲೆಯ 75ನೇ ವರ್ಷಕ್ಕೆ ನನ್ನ ಕರೆಸಿದ್ರು ಅಲ್ಲಿನ ಪ್ರಿನ್ಸಿಪಾಲ್ ಅವರು. ಕಾಳಿಂಗರಾಯಲ್ಲಿ ಓದಿದ್ದಾರೆ, ಅವ್ರ ಮಗ ಬಂದು ಹಾಡಬೇಕು ಅಂತ ಹೇಳಿದ್ರು. ನಾನು ಹೋಗಿ ಪ್ರೋಗ್ರಾಮ್ ಕೊಟ್ಟು ಬಂದಿದ್ದೆ. ಬೇರೆ ವಿಚಾರ. ಎಲ್ಲಿ ಓದಿದ್ದು ಕಾಳಿಂಗರಾಯರು? ಸೂರಾಲಲ್ಲಿ ಒಂದು ಸ್ಕೂಲ್. ಓಕೆ. ಅಲ್ಲಿ ಏನು ಓದಿರೋದವರು? 1ನೇ ಕ್ಲಾಸಿಗೆ ಹೋಗಿದ್ದಾರೆ ಅಲ್ಲಿ. ಓಕೆ. ಆಗ ಇವರು ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಇದು ಭಜನೆ ಮಾಡೋದು ಇದೆಲ್ಲ ಇತ್ತು. ಅಲ್ಲಿ ರಾಜರ ಮಕ್ಕಳ ಜೊತೆಲೇ ಹಾಡಿದವರು ಅವರು. ಅಲ್ಲಿ ದೇವರ ನಾಮ ಎಲ್ಲ ಹಾಡೋದು ಕೇಳಿದಾಗ ರಂಗನಾಥ ಭಟ್ರು ಅಂತ ಅಂಬಾಪ್ರಸಾದ ನಾಟಕ ಮಂಡಳಿಯವರು ಬಂದಿದ್ದರು. ಅಲ್ಲಿ ಬಂದಾಗ ಹುಡುಗ ಇಷ್ಟವರೆಗೆ ಎಷ್ಟು ಚೆನ್ನಾಗಿ ಹಾಡ್ತಾನೆ, ಹಾಗೇನು ನಾನು ಕರ್ಕೊಂಡು ಹೋಗ್ಬೋದು ಅಂತ ಅವ್ರ ಮಾವನ ಕೇಳಿರಂತೆ. ಕರ್ಕೊಂಡು ಹೋಗಿ ಪರವಾಗಿಲ್ಲ, ಏನು ತೊಂದರೆಯಿಲ್ಲ, ಹೋಗಿ ಹಾಡ್ತಾನೆ ಅಂದರೆ, ಇಲ್ಲ ಅವನಿಗೆ ನಾನು ಸಂಗೀತ ಎಲ್ಲಿ ಕೊಡ್ತೀನಿ, ಕರ್ಕೊಂಡು ಹೋಗ್ತೀನಿ ಹೇಳಿ. ಚಿಕ್ಕ ಮಗ ಈ ಚಂದ್ರಹಾಸ ಇದೆಲ್ಲ ಬೇಕಾಗಿರ್ತಲ್ವ ಅಂತ ಕರ್ಕೊಂಡು ಹೋದ್ರು ನಾಟಕ ಮಂಡಳಿ. ಅಲ್ಲಿಗೆ ರಂಗನಾಥ್ ಭಟ್ರೆ ಮೊದಲನೇ ಗುರು ಅವರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಳಿಕೊಟ್ಟದ್ದು. ಅವರು ಅಲ್ಲೇ ಓದಿ ಅಲ್ಲಿ ಬಾಲನಾಟ ಮಾಡ್ತಾ ಶಾಸ್ತ್ರೀಯ ಸಂಗೀತ ಕಲ್ತ್ಕೊಂಡಿದ್ದರು. ಅವರಲ್ಲಿ ಕಲ್ತಾದ ಮೇಲೆ ಇವರು ಮುಂದೆ ಆ ದೊಡ್ಡದಾಗ್ತಾ ಇವರು ಯಾವುದು ಹುಡುಗಿ ಪಾತ್ರವನ್ನು ಮಾಡಿದ್ದಾರೆ ನಾಟಕದಲ್ಲಿ ಕಾಳಿಂಗರಾಯರು. ಹೌದು. ಆಮೇಲೆ ಅವರು ನಾಟಕ ಮಾಡಿದಿರುವಾಗ ಇನ್ನೊಂದು ಬೇರೆ ಕಂಪ್ನಿ ಹೋದಾಗ ಸವಾಯಿ ಗಂಧರ್ವರೆಲ್ಲ ಇದ್ರಲ್ವ, ಅಲ್ಲಿ ಹೀರೋ ಮಾಡ್ತಿದ್ರು. ಇವರಲ್ಲಿ ಲೇಡೀಸ್ ಪಾತ್ರ ಎಲ್ಲ ಮಾಡ್ತಿದ್ರು. ಮತ್ತು ಎಲ್ಲ ಅಂದರೆ ಆಗಲೇ ಅವರು ಅಲ್ಲಿ ಹಿಂದೂಸ್ತಾನಿ ಕಲ್ತ್ಕೊಂಡ್ರು. ಅದರಿಂದ ಅವರು ಸವಾಯಿ ಗಂಧರ್ವ ಫೇಮಸ್ ಹಿಂದೂಸ್ತಾನಿ ಎಲ್ಲ. ಇವ್ರ ಹತ್ರ ಕರ್ನಾಟಕ ಸಂಗೀತ, ಅವ್ರ ಹತ್ರ ಶಾಸ್ತ್ರೀಯ ಸಂಗೀತ ಕಲಿತು 12ನೇ ವಯಸ್ಸಲ್ಲಿ ಶಿವಮೊಗ್ಗದಲ್ಲಿ ಇವ್ರು ನಾಟಕ ಕಂಪ್ನಿದ್ದಾಗ ಅಲ್ಲಿ ಪ್ರೋಗ್ರಾಮ್ ಕೊಡಬೇಕು ಅಂತ ಇವ್ರನ್ನ ಕರೆಸಿದ್ರಂತೆ. ಅಲ್ಲಿ ಅಂದರೆ ಶಾಸ್ತ್ರೀಯ ಸಂಗೀತ ಹಾಡಲಿಕ್ಕೆ. ಆವಾಗ ಅಲ್ಲಿ ಬಂದು ಹೋದಾಗ ಅಲ್ಲಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರಿಗೆ. ಅದನ್ನು ನೋಡ್ಲಿಕ್ಕೆ ಬಂದವರು DC ಆಗಿದ್ದ ಬಾಲಸುಬ್ರಹ್ಮಣ್ಯಂ ಅವರು, ಇಷ್ಟು ಚಿಕ್ಕ ಹುಡುಗ ಇಷ್ಟು ಚೆನ್ನಾಗಿ ಶಾಸ್ತ್ರೀಯ ಸಂಗೀತ ಹಾಡ್ತಾನಂತೆ. ಇಷ್ಟು ವಯಸ್ಸು ಸರ್ ಅವಾಗ? 12ನೇ ವಯಸ್ಸಲ್ಲಿ. 12ನೇ ವಯಸ್ಸು ಹಾಡ್ತಾನಲ್ಲ ನಿಮಗೆ, ಅವ್ರಿಗೆ ಭಾಳ ಖುಷಿಯಾಗೋಯ್ತು. ಅದು ಶಾಸ್ತ್ರೀಯ ಸಂಗೀತ, ಕನ್ನಡ ಶಾಸ್ತ್ರೀಯ ಸಂಗೀತ ಅಷ್ಟು ಕೊಡಬೇಕು. 5 ವಯಸ್ಸಿಗೆ ಕಲ್ತಿಸ್ಬಿಟ್ಟಿದ್ರಲ್ವ, ಹಾಡಬೇಕಾದ್ರೆ ಇನ್ನು ಎಷ್ಟು ಇನ್ನು ಮುಂದೆ ಏನಾಗ್ಬೋದು ಅಂತ ಅವ್ರಿಗೆ ಯೋಚನೆ ಮಾಡಿಕೊಂಡು ಅವ್ರ ಕೈಲಿರುವ ಚಿನ್ನದ ತೋಳನ ತೊಡಿಸಿದ್ರು ಯಾಕಂತ. ಅದು ಗೊತ್ತಿರೋ ವಿಚಾರ ನನಗೆ ಆಗಿದೆ ಆಯಿತಾ. ಅಲ್ಲಿಂದ ಅವರು ಗುಬ್ಬಿ ಕಂಪ್ನಿ ಸೇರಿದರು. ಗುಬ್ಬಿ ಕಂಪ್ನಿ? ಹೌದು. ಗುಬ್ಬಿಗಂಡಲಿಗೂ ಅವರಿಗೆ ಭಾಳ ಒಂದು ಗಳಸ್ಯ ಕಂಠೆ ಅಂತ. ಅಲ್ಲಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು ಆ ನಾಟಕಕ್ಕೆಲ್ಲ, ಕಾಳಿಂಗರಾಯರು. ಹೌದು, ಅದಕ್ಕೆಲ್ಲ. ಅದಕ್ಕೆ ಗುಬ್ಬಿ ಕಂಪ್ನಿಯಲ್ಲ ಗುಬ್ಬಿಗಣ್ಣವರು ರಾಯರೇ ಕರೆಯೋರು, ರಾಯರೇ ಕರೆಯೋರು. ರಾಯರೇ ಇಲ್ಲ, ನೀವು ಯಜಮಾನರು ಬಂದಿದ್ರೆ ಇಲ್ಲ ಅವರು ಅಂದರೆ ಅವರು ಹೀಗೆ ನೀವು ಕಂಪ್ನಿ ಯಜಮಾನರು ನೀವು ನನಗೆ ಹೇಳಿದ ರಾಯರು ಅಂದರೆ
ನಾನು ಕಂಪ್ನಿ ಯಜಮಾನ ಇರ್ಬೋದು, ಆದರೆ ನೀವು ಸಂಗೀತದ ಮಹಾ ವ್ಯಕ್ತಿ, ಅದಕ್ಕೆ ನೀವು ರಾಯರನ್ನು ಕರೆಯುವುದು ರಾಯರೇ. ಅಂದರೆ ಅವರು ಇದು ಅಷ್ಟೊಂಥರ ಗಲಾಸ್ತೆ ಕಂಟೆಸ್ಟ್ ಥರ ಇದ್ದರು ಅವರು. ಅದು ಇದೆಲ್ಲ ನಮ್ಮ ತಂದೆನ ಕೆಲವು ಟೈಮ್ ಹೇಳ್ತವ್ರೆ, ಅದು ಹೇಳಿದ್ದಾರೆ ನನ್ನ ಹತ್ರ ವಿಶೇಷ. ಯಾಕೆಂದರೆ ನಾನು ಬೆಂಗಳೂರು ಹೋದ್ಮೇಲೆ ಆವಾಗ ವಾರ ವಾರ ಕಾಳಗಿರ ಎಲ್ಲ ಅಪ್ಪನ ಭೇಟಿ ಮೇಲೆ ಹೋಗ್ತಿದ್ದೆ. ನಾನು ಬೇರೆ ಇದ್ರೆ ಹೋಗ್ತಾ ಇದ್ದೆ ನಾನು. ಅಲ್ಲಿಗೆ ಎರಡು ವಿಷಯ ಎಲ್ಲ ತಿಳ್ಕೊಂಡಿದ್ದೆ ಅವರು ಎಲ್ಲೆಲ್ಲ ಸಂಗೀತ ಕಲಿತು ಎಲ್ಲ ಹೇಳಿದ್ರು ಕೆಲವೆಲ್ಲ ಅಲ್ಲಿದ್ದೆ. ಹಾಗೆ ಅವರು ಇದಾದರು. ನಂತರ ಅವರು ಇದು ಉಡ್ಡೆ ಕಂಪ್ನಿಯಲ್ಲೆಲ್ಲ ಆದಮೇಲೆ ತಮಿಳ್ನಾಡಿಗೆ ಹೋದರು. ಅಲ್ಲಿ ಸಂಗೀತ ಸಭಾಗೆ ಇದಾಗಿದ್ದರು, ಯಾವುದು ಚೇರ್ಮನ್ ಆಗಿದ್ದರು, ಇಟ್ಟಿದ್ದರು ಸಂಗೀತ ಸಭಾ ಅಂದಕ್ಕೆ. ಆಗ ಅಲ್ಲಿ ಈ ಪ್ರಭಾಕರ್ ಶಾಸ್ತ್ರಿಯವರು ಅಲ್ಲಿ ಬಂದಿದ್ದರು. ಅವರು ಅಲ್ಲಿ ಅವ್ರ ಜೊತೆಲಿ ಕಣಗಾಲ್ ಇದ್ದರು. ಅವರು ಈಗ ಬಿದ್ದಾಗ ಒಂದು ಹೇಳಿದರು, ಪ್ರಭಾಕರ್ ಶಾಸ್ತ್ರಿಗಳೇ, ನೀವು ಕೆಲಸ ಮಾಡಿ, ಅಭಿನಯ ಬಿಟ್ಟುಬಿಡಿ, ನೀವು ಒಳ್ಳೆಯ ಕಲೆ ಇದೆ ಐಡಿಯಾ ಬರೆಯುವಂಥದ್ದು, ನೀವು ರೈಟರ್ ಆಗಿ ನೀವು ಅದರಲ್ಲಿ ಸಿನಿಮಾಗೆ ನಿಮ್ಗೆ ಒಳ್ಳೆ ಹೆಸರು ಬರ್ತಾರೆ ನೋಡಿ. ನಿಮ್ಮ ತಂದೆಯವರು ಹೇಳಿದ್ರು. ಡೈರೆಕ್ಟರ್ ಮತ್ತು ಡೈರೆಕ್ಷನ್ ಮಾಡಿ ನಿಮ್ಗೆ ಗೊತ್ತಿದೆ, ನಿಮಗೆ ನಾಟಕದಲ್ಲೆಲ್ಲ ಮಾಡ್ತಿರಲ್ಲ, ನಾವು ಗೊತ್ತಿದೆಯಲ್ಲ ಅಂದರು. ಹಂಗಾಗಿ ಅವರು ಆ ಫೀಲ್ಡಿಗೆ ಹೋದರು, ನಮ್ಮ ಅಪ್ಪ ಈ ಫೀಲ್ಡಿಗೆ ಹೋದರು. ಹಾಗೆ ಈ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕಾಳಿಂಗರಾಯರು ಕಾಲಿಟ್ಟಿದ್ದ ಗಳಿಗೆ ಸಂದರ್ಭ ಯಾವಾಗ, ಏನು ಅದು ಹೇಳಿದ್ದೀನಿ. ಬೇಂದ್ರೆಯವ್ರದ್ದು ಒಂದು ಇಳಿದು ಬಾ ತಾಯಿ ಹಾಡಿದರು. ಇಳಿದು ಬಾ ತಾಯಿ ಇಳಿದು ಬಾ ಹಾಡಿದರು. ರೆಕಾರ್ಡಿಂಗ್ ಮಾಡುವಾಗ ಅವರು ಬೇಂದ್ರೆಯವರು ಪರ್ಮಿಷನ್ ವಾಪಸ್ ತಗೊಂಡ್ಬಿಟ್ರು. ಅದನ್ನು ರೆಕಾರ್ಡ್ ಆಗಿದ್ದು ಬರಲಿಕ್ಕೆ ಆಗಲಿಲ್ಲ. ಬರಲಿಲ್ವಾ? ಬರಲಿಲ್ಲ.